ಪವಾಡ ಪುರುಷಗಳು ಈಗೇನು ನಡೆದವೆಲ್ಲ ಪ್ರವಾಹ ಊರುಗಳು ಕೊಚ್ಕೊಂಡು ಹೋಗೋದು, ಸಣ್ಣ ಪುಟ್ಟ ಊರು ಹಾಳಾಗಿ ಹೋಗೋದು, ಪೂರಾ ನೀರಿನಲ್ಲಿ ಹೋಗ್ತಾವೆ. ಮುಂದೆ ಬಹಳ ಕ್ರಾಂತಿ ಶುರುವಾಗ್ತದ, ಭಾಳ ಅಶಾಂತಿ ಶುರುವಾಗ್ತದ ಈ ದೇಶದಲ್ಲಿ ಅಂತ ಅಮ್ಮನವರು ಅವಾಗ ಹೇಳಿದರು. ಅದೇ ಪ್ರಕಾರ ಈಗ ಅವ್ರು ಹೇಳಿದ ವಾಕ್ಯನೇ ನಡೆದಿದೆ. ಭಾಳಷ್ಟು ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಕೂಡ ಅಮ್ಮನವರ ದರ್ಶನ ಮಾಡಿ ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಂಡು ಬದಲಾವಣೆ ಹಾದಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಒಂದೇ ದಿವಸ ಯಾನಾಗುಂದಿ ಮತ್ತು ಶ್ರೀಶೈಲದಲ್ಲಿ ದರ್ಶನ ಕೊಟ್ಟಂಥ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರ ಅಮ್ಮನವರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆ. ಅವರು 87 ವರ್ಷ ಬದುಕಿದ್ರು ಕೂಡ ಅನ್ನ ಇಲ್ಲ, ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ. ಅಂಥ ಒಬ್ಬ ಯೋಗಿ ಸಿಗೋದು ಭಾರತ ದೇಶದಲ್ಲಿ ಬಹಳ ಕಷ್ಟ. ಮದರ್ ಥೆರಿಸಾ, ಸ್ವಾಮಿ ವಿವೇಕಾನಂದಂಥ ತತ್ವ ಸಿದ್ಧಾಂತಗಳು ಹೊಂದಿಕೊಂಡಿದ್ದಳು. ಅಮೃತಾನಂದಮಯಿ ಅಂತ ವಿಚಾರಗಳು ಹೊಂದಿದಳು. ಅದಕ್ಕಾಗಿ ಆಕೆ ನಡೆದಾಡ ದೇವರು. ಆಕೆ ಮೇಲೆ ಯಾವಾಗಲೂ ತ್ರಿಶೂಲ ಇರ್ತಿತ್ತು. ಆ ತ್ರಿಶೂಲಿನಿಂದ ಭಗವಂತನ ಧ್ಯಾನ ಮಾಡ್ತಿದ್ದಳು. ಅವರು ಒಂದು ಸಲ ಅವರು ಮೊದಲು ದನ ಕಾಯುತ್ತ ಸಂದರ್ಭದಲ್ಲಿ ಗಿಡದಾಗ ಕೂಟ್ಟು ದನಗಳು ಕಾಯ್ತಿಳು. ಅವು ದನಗಳು ಮುಂದಕ್ಕೆ ಹೋಗ್ತಿಲ್ಲ, ಗುಡ್ಡ ಸುತ್ತ ಅದು ಗಿಡ ಸುತ್ತನೇ ಅವು ಮೇಯ್ತಿವು, ಮುಂದಕ್ಕೆ ಹೋಗ್ತಿಲ್ಲ. ಅವು ಸಾಯಂಕಾಲ ಹಿಡಿದು ಕರ್ಕೊಂಡು ಹೋಗ್ತಿಳು. ಹಿಂಗೆ ಮಂದಿ ಅಪ್ಪಳಿ ನಿಂತು ಕಾಯಿಸ್ತಿಲ್ಲ. ಹಾಗೆ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ಅಲ್ಲಿ ಬೆಟ್ಟದ ಮೇಲೆ ತನ್ನ ಎಲ್ಲ ಕಾರ್ಯಭಾರಗಳು ಸ್ಟಾರ್ಟ್ ಮಾಡಿದ್ರು. ಇಡೀ ಮಾನವ ಕುಲಕ್ಕೆ ನೀವು ಯಾರು ಕುರಿ ಕೋಳಿ ಕೊಯ್ತೀರಿ, ಅವು ಹ್ಯಾಂಗೆ ಮುಂದೆ ಕುಣಿದು ಹಾರ್ಯಾರಿ ಸಾಯ್ತಾವ, ಯಾರ್ಯಾರು ಮಾಂಸ ತಿಂತೀರಿ ಅವ್ರ ಮುಂದೆ ಇಂಥದೇ ನಿಮಗೆ ಸಾವು ಬರ್ತಂತ ಹೇಳಿದರು. ಅದಕ್ಕಾಗಿ ಭಾಳಷ್ಟು ಮಂದಿ ಅವ್ರ ಮಾತು ಕೇಳಿ ಮಾಂಸವನ್ನೇ ತ್ಯಾಗ ಮಾಡಿದ್ರು. ಅವರು ಏನೂ ಇದ್ದಿದ್ದಿಲ್ಲ, ಯಾವುದೂ ಆಶೆ ಮಾಡ್ತಿದ್ದಿಲ್ಲ, ಯಾರಿಗೇನೂ ಕೇಳ್ತಿದ್ದಿಲ್ಲ. ಅಂಥ ಒಬ್ಬ ಮಹಾಯೋಗಿನಿಯ ಆದೇಶದ ಪ್ರಕಾರ ಗುಲ್ಬರ್ಗಾದಲ್ಲಿ ಬರೋ ಇಚ್ಛೆ ಅದ, ನಾನು ಗುಡಿ ಕಟ್ಟಬೇಕು ನೀವು ಅಂತ ಹೇಳಿದರು. ಆ ದೇವಾಲಯ ನಾವು ಭಾಳ ಸುಂದರವಾಗಿ ಕಟ್ಟೀವಿ. ಆಮೇಲೆ ನಾನು ಮೂರ್ತಿ ಕೂಡಿಸ್ಬೇಕು ಅಂತ ಹೇಳಿದರು. ಇಡೀ ದೇಶದಲ್ಲಿ ಎಲ್ಲ ಕಡೆ ಅವರು ಆಶ್ರಮ ಇದ್ದರೂ ಕೂಡ ಇಲ್ಲಿ ಮೂರ್ತಿಗಳಿಲ್ಲ. ಹೇಳಿ ನಮ್ಮೊಬ್ಬರಿಗೆ ಅದು ಮೂರ್ತಿನೂ ಕೂಡ ಅನಾವರಣ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಯಾರ್ಯಾರ ಬಳಿ ದುಡ್ಡು ಅದು ಸಂಪತ್ತದ ನೀವೇನು ಬೇಡ್ಕೋಬೇಡ್ರಿ, ಸುಮ್ಮನೆ ಬರ್ರಿ. ಯಾರಿಗೆ ಕಷ್ಟದ ಅವ್ರು ನೀವು ಏನು ಬೇಡ್ಕೊತೀರಿ ಅಲ್ಲಿದಲ್ಲೇ ನೀವು ರಿಸಲ್ಟ್ ಸಿಗ್ತದೆ. ಅಂಥ ಇದು ಆ ಶಕ್ತಿ ಯಾಕೆ ನಿಂಬಲ್ಲಿದ ನೋಡ್ಲಿಕ್ಕೆ ಕಣ್ಣಿಗೆ ಇವತ್ತಿಲ್ಲ, ಅದು ಎಲ್ಲ ಕಡೆ ತಿರುಗಾಡ್ತಾಳೆ, ಎಲ್ಲ ಕಡೆ ಜೀವಂತೆ ಹಾಳಾಕಿ, ಅದಕ್ಕೀಗ ಸಾವಿಲ್ಲ. ಅಂಥ ಒಬ್ಬ ಯೋಗಿನಿಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇಡೀ ನಾಡಿನ ಜನರು ಕೆಲವು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಅದನ್ನು 14, 15, 16 3 ದಿನ ಕಾರ್ಯಕ್ರಮ ಅದ. ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಕೂಡ ನಾವು ಯಾವಾಗಲೂ ಹಿಂದೂ ಜನಾಂಗದ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅಭಿಮಾನ ಹೊಂದವರು, ಅವರ ಏಳಿಗೆಗಾಗಿ ನಿಮ್ಮ ಪತ್ರಿಕೆಯ ಮೂಲಕ ಯಾವಾಗಲೂ ಉತ್ತಮ ಸಂದೇಶವನ್ನು ಕೊಡಿಸಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ತಾವೆಲ್ಲ ಮಿತ್ರ ಅಂತ ಪತ್ರಿಕಾ ಮಾಧ್ಯಮದವರು ಕೂಡ ಇದು ಹೆಚ್ಚಿನ ಪ್ರಚಾರವನ್ನು ಮಾಡಿ ಪುನಃ ಮತ್ತೆ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಈ ಭಾಗದ ಉಸ್ತುವಾರಿ ಮಂತ್ರಿಯಾದಂಥ ಪ್ರಿಯಾಂಕ್ ಖರ್ಗೆ ಅವರಿಂದ ನೀವೆಲ್ಲ ಸನ್ಮಾನ ಸ್ವೀಕರಿಸಬೇಕಂತೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಕಳಸ ಯಾನಾಗುಂದಿಲಿಂದ ಅಲ್ಲಿ ಪೂಜೆ ಮಾಡಿಕೊಂಡು ಶರಣಬಸಪ್ಪನ ಗುಡಿ ಬಂದು ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರ್ತದೆ. ಆಯ್ತು, ಮೂರ್ತಿ ಅಲ್ಲಿ ಅದ, ಅದು ಅಲ್ಲಿ ಅನಾವರಣ ಆಗ್ತದೆ.